ನಮಸ್ಕಾರ ರೀ ಹಿರಿಯರ. ನಾವಿವತ್ತು ಎಲ್ಲಿ ಬಂದೀವಪ್ಪ ಅಂದ್ರೆ ಬಾಲ್ಕೋಟ್ ಡಿಸ್ಟಿಕ್ ಬೀಳಗಿ ತಾಲೂಕು ಬಿಸ್ನಾಕ್ ಬಂದಿವ್ರು ನಾವು ಇವತ್ತು. ಯಾಕಪ್ಪ ಅಂದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಐತ್ರಿ, ಇಲ್ಲೊಂದು ನೋಡುವಂಥದ್ದು. ನಿಮ್ಗೆಲ್ಲರೂ ತೋರಿಸ್ತೀನಿ ಬರ್ರಿ ಕಣ್ಣು. ಮತ್ತು ಇಲ್ಲಿ ಜಾಸ್ತಿ ಅಮಾಸಿ ಹುಣ್ಯಕ್ಕೆ ಜನ ಜಾಸ್ತಿ ಬರ್ತೈತೆ ಇಲ್ಲಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಏನು ಬರ್ತಿರಲ್ಲ ಜನ. ಅಮಾಸಿ ಹುಣ್ಣೆ ಆ ಸಮಯದೊಳಗೆ ಜನ ಬಂದಿಲ್ಲಿ ದೇವ್ರಿಗೆ ಕಾಯಿ ಹೊಡ್ಕೊಂಡು ಸ್ವಲ್ಪ ಬಾಣ ಪಾಣ ಹಿಡ್ಕೊಂಡು ಹೋಗಿರ್ತಾರೆ. ನಮ್ಮ ಪೂರ್ವಜರು ಮೊದಲು ದೇವ್ರಿಗೆ ಬಂದು ದೇವ್ರಿಗೆ ಭೇಟಿಯಾಗಿ ಜಾತ್ರೆ ಪಾತ್ರೆ ಮಾಡ್ಕೊಂಡು ಹೋಗಿದ್ರಿ. ಯಾಕೆ ನಾವೇ ಭಾಳ ದಿನ ಆಗಿತ್ತ ಬಂದು ಸ್ವಲ್ಪ ಭೇಟಿಯಾಗಿ ಹೋಗ್ಬೇಕಂತೇಳಿ ನಾವು ಇವತ್ತು ಬಂದು ನೋಡಿ ಬರೋದು. ಇದು ಹಾವು ಆದಂಥ ಸ್ಥಳ ರೀ. ಯಾಕಂದ್ರೆ ನಿಮ್ಗೆ ಕೆಲವೊಂದಿಷ್ಟು ಈಗಿನ ಜನಕ್ಕೆ ನಂಬಕ್ಕೆ ಸಾಧ್ಯ ಆಗಲ್ರಿ, ಆದರೂ ಇದು ನಿಜ ರೀ. ಇದು ಏನಪ್ಪ ಅಂದ್ರೆ ಇದು ಒಂದು ಇಲ್ಲಿ ಆ ಸ್ಥಳದಿಂತ್ರ ಏಕ ಇಲ್ಲಿವರೆಗೂ ಆ ದೇವ್ರು ಎಲ್ಲಿವರೆಗೂ ಐತೆ ಅಲ್ಲಿಂತ್ರ ರಕ್ತದ ಹನಿಗಳು ಬಿದ್ದಿರ್ತಾವ್ರಿ ಏಕ. ಅದ್ರ ವಾಸನೆ ಹಿಡ್ಕೊಂಡು ಹಾವು ಏಕ ಹೋಗಿರ್ತೈತೆ ರೀ. ನೀವು ಅನ್ಬೋದ್ರಿ ಕಲ್ಲಾಗಿ ಹೆಂಗೆ ಹೋಗೋದಪ್ಪ ಹಾವ ಅಂತೇಳಿ. ಆಗಿನ ಪವಾಡಗಳು ನಿಮಗೂ ಗುರ್ತೈತ್ರಿ. ಈಗ ರಾಮಾಯಣ ಮಹಾಭಾರತ ಅಂತೇಳಿ ಅದನ್ನೆಲ್ಲ ಹೆಂಗೆ ನಂಬ್ತೀರಿ, ಅದೇ ರೀತಿ ಇದನ್ನು ನಾವು ಜಸ್ಟ್ ಈಗ ನೋಡಾಕತ್ತೀವಪ್ಪ ಅಂದ್ರೆ ಒಂದು ಆಧಾರ ಭರವಸೆ ಮ್ಯಾಗ ನಂಬುದ್ರಿ ಇಷ್ಟ ರೀ. ಅದನ್ನು ಬಿಟ್ರೆ ಮತ್ತೇನಿಲ್ಲ. ಇದೇನೈತಲ್ರಿ, ಇದ್ರಾಗ ಹಾವು ಹೋಗಿದ್ರಿ ಪ್ರೂಫ್ ಇದು ತೋದೈತೆ ನೋಡ್ರಿ. ಇದು ನೋಡಾಕತ್ತೀರಿ ಹಾವು ಹೋದಂಥ ಸ್ಥಳ. ಇದೇನು ಕಲ್ಲೈತೆ ನೋಡ್ರಿ, ಇದು ಸ್ಟ್ರೇಟ್ ಇಲ್ಲಿ ಹಾವು ಹೋದಂಥ ಸ್ಥಳ ರೀ ಇದು. ಯಾಕಂದ್ರೆ ಒಂದು ಹಿರಿಯರ ನಂಬಿಕೆ ರೀ, ಅದನ್ನು ನಾವು ಅಲ್ಲಗಳ್ಯಾಕೆ ಬರಂಗಲ್ಲ ರೀ. ಯಾಕಂದ್ರೆ ನಂಬಲೇಬೇಕು. ಇಲ್ಲೈತೆ ನೋಡ್ರಿ ಇದು. ಇದು ಕ್ವಾನಿನ ಹೆಜ್ಜೆ ರೀ. ಇದು ಕ್ವಾನಿನ ಹೆಜ್ಜೆ ಕಲ್ಲ ಹೆಂಗೆ ಮೂಡೈತಪ್ಪ ಅಂತ ಕೇಳ್ಬೋದ್ರಿ ನೀವೆಲ್ಲ. ಅದ್ರ ಹೆಜ್ಜೆಗಳು ಕಲ್ಲಿನಲ್ಲಿ ಹೆಜ್ಜೆ ಗುರುತುಗಳು ಉಳ್ದಾವ್ರಿ. ಇದು ಕ್ವಾನಿನ ಹೆಜ್ಜೆ ಗುರುತು ನೋಡ್ರಿ. ಯಾಕಪ್ಪ ಅಂದ್ರೆ ದೇವರವನ್ನ ಕ್ವಾನಿನ ಮೇಲೆ ಇಟ್ಕೊಂಡು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ಗುಡ್ದಾಗ. ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಹಿಂದೆ ಆ ಸಮಯದಲ್ಲಿ ತಿರುಪತಿ ತಿಮ್ಮಪ್ಪನೇ ನಮ್ಮ ಪೂರ್ವಜರ ಮನೆ ದೇವರಾಗಿದ್ದ. ಆ ಸಮಯದಲ್ಲಿ ಕಾರಣಾಂತರಗಳಿಂದಾಗಿ ಇವರು ಊರನ್ನು ಬಿಟ್ಟು ಬರುವಂತಹ ಪ್ರಸಂಗ ಬರುತ್ತೆ. ಕೊನೆಗೆ ಈ ಗ್ರಾಮಕ್ಕೆ ಬಂದು ನಮ್ಮ ಪೂರ್ವಜರು ನೆಲೆಸ್ತಾರೆ. ಆ ಸಮಯದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಇವರು ಹೋಗದ ಕಾರಣ ತಿರುಪತಿ ತಿಮ್ಮಪ್ಪನೇ ಸ್ವತಃ ಇವರಿಗೆ ಭೇಟಿಯಾಗಲು ಇಲ್ಲಿ ನೆಲೆಸಲು ಬಂದಿರ್ತಾನೆ. ಆಗ ತಿಪ್ಪೆಯಲ್ಲಿ ಇವ್ರಿಗೆ ಸಿಕ್ಕಾಕ್ಷಣ ಅವನು ಹೇಳ್ತಾನೆ, ನಾನು ನಿಮ್ಮ ಮನೆ ದೇವರು ಅಂತ. ಆವಾಗ ಇವ್ರಿಗೆ ಸ್ವಲ್ಪ ಅರಿವಿಗೆ ಬರುತ್ತೆ, ಹೌದು ನಾವು ಸುಮಾರು ವರ್ಷಗಳಿಂದ ನಮ್ಮ ಮನೆ ದೇವರಿಗೆ ಹೋಗಿಲ್ಲ. ಆದ ಕಾರಣ ಆ ತಿರುಪತಿ ತಿಮ್ಮಪ್ಪನೇ ಇಲ್ಲಿ ಬಂದು ನೆಲೆಸಿದ್ದಾನೆ ಅಂತ. ಬರ್ರಿ ಸ್ವಲ್ಪ ಇಲ್ಲಿ ಒಬ್ಬ ತುಳಸಿಗೇರಿ ಹನುಮಪ್ಪ ಅದಾನ್ರಿ, ಅವನಟ್ಟು ತೋರಿಸ್ತೀನಿ. ಹಿರಿಯರೇ, ಇವರೇ ನೋಡಿ ತುಳಸಿಗೇರಿಯ ಹನುಮಪ್ಪ ಕಾಣಿಸ್ತಾ ಇದ್ದಾರ ನೋಡಿ, ತುಳಸಿಗೇರಿ ಹನುಮಪ್ಪ. ನಮಸ್ಕಾರ ಹಿರಿಯರ. ನಾವೇನು ಇವಾಗ ಹೇಳಿದ್ವಲ್ಲ, ತಿರುಪತಿ ತಿಮ್ಮಪ್ಪನ ಇಲ್ಲಿ ಬಂದು ನೆಲೆಸಿದ್ದಾನೆ ಅಂತ ಹೇಳಿದಾಗ ನಮ್ಮ ಪೂರ್ವಜರು ದೇವರಿಗೆ ಕೇಳ್ತಾರೆ, ಇಲ್ಲಪ್ಪ ನಾವು ಬರೋದು ತಪ್ಪಾಗಿದೆ, ನಾವು ಇವಾಗ ಏನು ಮಾಡಬೇಕು ನೀನು ಹೇಳು ಅಂದಾಕ್ಷಣ ತಿಮ್ಮಪ್ಪ ಹೇಳ್ತಾನೆ, ನನಗೆ ಒಂದು ಗುಡಿಯನ್ನು ಕಟ್ಟಿಸಿ ನನ್ನನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಆಗ ನಮ್ಮ ಪೂರ್ವಜರು ಹೇಳ್ತಾರೆ, ಇಲ್ಲಪ್ಪ ಇದೇ ಸ್ಥಳದಲ್ಲಿ ನಿನಗೆ ಒಂದು ಗುಡಿಯನ್ನು ಕಟ್ಟಿಸಿ ನಿನ್ನನ್ನು ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ದಿನನಿತ್ಯ
ಪೂಜೆಗಳನ್ನು ಮಾಡುತ್ತಾ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಆಗ ತಿಮ್ಮಪ್ಪ ಹೇಳ್ತಾನೆ, ಆದ ಕಾರಣ ನೀವು ನನ್ನ ಗುಡಿಯನ್ನು ಗುಡ್ಡದಲ್ಲಿ ಕಟ್ಟಬೇಕು ಅಂತ ಹೇಳಿದಾಕ್ಷಣ ನಮ್ಮ ಪೂರ್ವಜರು ದೇವರನ್ನು ಹೊತ್ತುಕೊಳ್ಳಲು ನೋಡಿದಾಗ ದೇವ್ರ ನೆಗೆಯಲ್ಲ, ತುಂಬ ಭಾರವಾಗಿರುತ್ತೆ. ಕೋಣವನ್ನು ತಂದಾಕ್ಷಣ ತಿಮ್ಮಪ್ಪನೇ ತಾನಾಗಿಯೇ ಕೋಣದ ಮೇಲೆ ಕುಳಿತುಕೊಂಡು ಆ ಯಾವ ಸ್ಥಳದಲ್ಲಿ ತಿಪ್ಪೆಯನ್ನು ಅಗಿತಾ ಇದ್ರು ಆ ಸ್ಥಳದಲ್ಲಿ ಇಂದ ಈ ಗುಡಿಯವರೆಗೂ ತಾನಾಗೆ ತಿಮ್ಮಪ್ಪ ಕೋಣದ ಮೇಲೆ ಕುಳಿತು ತಾನಾಗೆ ಇಲ್ಲಿಗೆ ಬಂದು ನೆಲೆಸಿದ. ಇದೇ ಸ್ಥಳದಲ್ಲಿ ಗುಡಿಯನ್ನು ಕಟ್ಟಿದ್ದಾರೆ. ಇದೇ ಆ ಗುಡಿ. ಅದರ ಹಿಂದೆ ಆ ರಕ್ತ ಯಾವ ತಿಪ್ಪೆಯಲ್ಲಿ ಹಡ್ತಾ ಇದ್ರು ಅಲ್ಲಿಂದ ರಕ್ತ ಚಿಮ್ತಾ ಇರತಕ್ಕಂತಹ ರಕ್ತ ಆ ಸ್ಥಳದಿಂದನೂ ಇಲ್ಲಿವರೆಗೂ ರಕ್ತ ಸುರಿತಾನೇ ಇತ್ತು. ಆದ ಕಾರಣ ಆ ರಕ್ತದ ವಾಸನೆಯನ್ನು ಹಿಡಿದುಕೊಂಡು ಅದರ ಹಿಂದೆ ಒಂದು ಹಾವು ಕೂಡ ಬೆನ್ನು ಹತ್ತಿ ಬಂದಿತ್ತು. ಇದು ಇತಿಹಾಸ. ಹಾಗೆ ಸಾಮಾನ್ಯವಾಗಿ ಯಾವ ರೀತಿ ರೂಢಿಯಲ್ಲಿರುತ್ತೆ ಆ ರೀತಿ ಬಂದಂತಹ ಕತೆ ಇದು. ಇದನ್ನು ನಾವು ನಂಬ್ತೀವಿ. ನಿಮಗೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ನಮಗೆ ಹಿರಿಯರು ಹೇಳ್ತಾ ಬಂದಿರತಕ್ಕಂತಹದ್ದು, ಹಿರಿಯರ ಮಾತನ್ನು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಹೇಗಂತಾರೆ, ಆದ ಕಾರಣ ಇದು ನಂಬಲೇಬೇಕಾದಂತಹ ನಿಜವಾದ ಕತೆ. ಇದು ಈ ಗುಡ್ಡದ ತಿಮ್ಮಯ್ಯನ ಕತೆ. ಇದು ಆ ತಿರುಪತಿ ತಿಮ್ಮಪ್ಪನೇ ಈ ಎರಡನೇ ತಿಮ್ಮಪ್ಪ. ನಿಮಗೆ ಹೇಳ್ಬೇಕಾದ್ರೆ ತಿರುಪತಿ ತಿಮ್ಮಪ್ಪನೇ ಈ ಗುಡ್ಡದ ತಿಮ್ಮಯ್ಯ. ನಮ್ಮ ಪೂರ್ವಜರು ಹೇಳಿಕೊಂಡು ಬಂದಿರತಕ್ಕಂತಹ ಪ್ರಕಾರ ಇವಾಗಲೂ ಸಹ ಆ ತಲೆ ಮೇಲೆ ಒಂದು ಪಿಕಾಸಿಯಿಂದ ಹಾಕಿರತಕ್ಕಂತಹ ಗುರುತು ಇನ್ನೂ ಇದೆ ಹಿರಿಯರೇ. ಅದನ್ನು ನಾನಿವಾಗ ನಿಮಗೆ ತೋರಿಸ್ತೇನೆ. ಬನ್ನಿ ಒಳಗಡೆ ಹೋಗೋಣ. ನಾಗಪ್ಪನು ಸಹ ಆ ರಕ್ತದ ವಾಸನೆಯನ್ನು ಹಿಡಿದುಕೊಂಡು ಬೆನ್ನತ್ತಿ ಬಂದಾಗ ಆ ಹೆಜ್ಜೆಯ ಗುರುತುಗಳನ್ನು ತೋರಿಸಿದ್ನಲ್ಲ, ಅದೇ ಈ ನಾಗಪ್ಪನ ಪ್ರತಿಷ್ಠಾಪನೆಯನ್ನು ಈ ತಿಮ್ಮಯ್ಯನ ಮುಂದೆಯೇ ಮಾಡಿದ್ದಾರೆ. ಗೇರಿ ಹನುಮಪ್ಪನ ಮೂರ್ತಿ ನೋಡಿ ಹಿರಿಯರೆ, ಇದು ನಾಗಪ್ಪನ ಮೂರ್ತಿ. ಮೇಲ್ಭಾಗವನ್ನು ನೋಡಿ ಸ್ನೇಹಿತರೆ. ಗುಡಿಯ ಮೇಲ್ಭಾಗದ ಶಿಖರ ನೋಡಿ ಇದೆ. ಆ ಕಳಸವನ್ನು ನೋಡ್ತಾ ಇದ್ರೆ ಆಕಾಶದ ತುಟ್ಟ ತುದಿಯವರೆಗೂ ಬಿಟ್ಟಿರುವಂತೆ ಕಾಣ್ತಾ ಇದೆ. ಇವರೇ ನೋಡಿ ಹಿರಿಯರೇ ತಿಮ್ಮಯ್ಯ. ಒಳಗಡೆ ಹೋಗೋಣ ಬನ್ನಿ. ಪಿಕಾಸಿಯ ಗುರುತು ಇನ್ನಾದರೂ ದೇವರ ಹಣೆಯಲ್ಲಿ ಐತೆ ನೋಡಿದ್ರೆ ಅದು ತೋರಿಸ್ತೀನಿ ಬನ್ನಿ. ಬರುವಾಗ ನೋಡ್ಕೊಳ್ಬೋದು ನೀವು. ಇವಾಗ ಆ ಸೆಂಟ್ರದಲ್ಲಿ ದೇವರ ಹಣೆಯಲ್ಲಿ ಐತೆ ನೋಡ್ರಿ ಪಿಕಾಸಿಯ ಗುರುತು. ನೋಡ್ರಿ ಹಿರಿಯ ಇವಾಗ ಕಾಣಿಸ್ತದ. ಅದೇ ನೋಡ್ರಿ ಪಿಕಾಸಿಯ ಗುರುತು ಆ ದೇವರ ಹಣೆಯಲ್ಲಿ ಇನ್ನೂ ಕೂಡ ಹಾಗೆ ಇದೆ. ಈ ಹಿಂದುಗಡೆ ಕಲ್ಲುಗಳನ್ನು ಸ್ವಲ್ಪ ನೋಡಿ. ಇವು ಗುಡ್ಡದ ಕಲ್ಲುಗಳು. ಈ ಉದ್ದನ ಪಡಿ ಥರ ಇರುತ್ತವೆ. ಅವು ಒಂದರ ಮೇಲೆ ಒಂದು ಈ ಕಲ್ಲುಗಳನ್ನು ಇಟ್ಟು ಈ ಗೋಪುರದ ಥರ ನಿರ್ಮಿಸಿದ್ದಾರೆ. ಇದನ್ನು ನೀವು ನೋಡ್ಬೋದು. ನೀವು ಇವಾಗ ನೋಡಿ ಸುತ್ತಲೂ ಕೂಡ ಒಂದರ ಮೇಲೆ ಒಂದು ಕಲ್ಲನ್ನು ಕೂಡಿಸಿ ಗೋಪುರದ ಹಾಗೆ ಇದನ್ನು ಕಟ್ಟಿದ್ದಾರೆ ನೋಡಿದ್ರೆ. ಆ ಮೇಲೆ ಒಂದು ಅಗಲವಾದ ಪಡಿಯನ್ನು ಹೇರಿ ಕಂಪ್ಲೀಟ್ ಮಾಡಿ ಗೋಪುರವನ್ನು ಕಟ್ಟಿದ್ದಾರೆ ಹಿರಿಯರೆ. ನೋಡ್ಬೋದು ಇವಾಗ. ಇದು ನಮ್ಮ ಪೂರ್ವಜರು ಮಾಡಿರ್ತಕ್ಕಂತಹ ಇದು ಗುಡಿ. ನೀವು ಯಾರಾದರೂ ಬರೋರಿದ್ರೆ ಬರ್ಬೋದು. ನಾವೀಗ ಹೊರಗಡೆ ಹೋಗೋಣ. ದೇವರಿಗೆ ಎಲ್ಲರೂ ಒಂದ್ಸಲ ನಮಸ್ಕಾರ ಹಾಕೊಳ್ಳಿ. ಬನ್ನಿ ಹಿರಿಯರೆ, ಇವಾಗ ಹೊರಗಡೆ ಹೋಗೋಣ. ಗುಡಿ ಸ್ವಲ್ಪ ಚಿಕ್ಕದಾಗಿದೆ.
ಸ್ವಲ್ಪ ಬಾಗಿ ಹೋಗಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಹಿರಿಯರೇ, ಗುಡ್ಡದ ತಿಮ್ಮಯ್ಯನ ಗುಡಿಯನ್ನು. ಆ ತಿರುಪತಿ ತಿಮ್ಮಪ್ಪನ ಅವತಾರವೇ ಈ ಗುಡ್ಡದ ತಿಮ್ಮಯ್ಯ. ನೋಡಿದ್ರಲ್ಲ ಹಿರಿಯರ, ಇವತ್ತಿನ ನಮ್ಮದ ವ್ಲಾಗಿಂಗ್ ವಿಡಿಯೋ ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ನಿಮಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಪ್ಲೇಸನ್ನು ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.